ರವೀಂದ್ರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನು ಮುಂದುವರಿಸೋಣ. ಅದಕ್ಕಿಂತ ಮುಂಚಿತವಾಗಿ ಈ ಹೊತ್ತಿನ ಹೆಡ್ಲೈನ್ಸ್ ಅನ್ನು ನೋಡೋಣ. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು. ಸಿದ್ದರಾಮಯ್ಯರವರಿಂದ ಎಲ್ಲ ವರ್ಗದವರ ಓಲೈಕೆ. ಚುನಾವಣಾ ಮೇಲೆ ಸಿದ್ದು ಕಣ್ಣು. ರೈತರ ಸಾಲ ಮನ್ನಾ ಇಲ್ಲ, ಶೂನ್ಯ ಬಡ್ಡಿ ದರದಲ್ಲಿ 3 ಲಕ್ಷ ರೂಪಾಯಿ ಸಾಲ. 10 ಲಕ್ಷ ರೂಪಾಯಿವರೆಗೆ ಶೇಕಡಾ 3 ಬಡ್ಡಿ ದರದಲ್ಲಿ ಸಾಲ. ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ ಸದಸ್ಯರ ಮಾಸಿಕ ಭತ್ಯೆ ಹೆಚ್ಚಳ. ಉಚಿತ ವೈಫೈ ವ್ಯವಸ್ಥೆ. ಅಮ್ಮ ಕ್ಯಾಂಟೀನ್ ಮಾದರಿಯಲ್ಲಿ ಬೆಂಗಳೂರಿನಲ್ಲಿ ನಮ್ಮ ಕ್ಯಾಂಟೀನ್. ಬೆಳಗಿನ ತಿಂಡಿಗೆ 5 ರೂಪಾಯಿ, ಮಧ್ಯಾಹ್ನ ಊಟ 10 ರೂಪಾಯಿ. 100 ಕೋಟಿ ರೂಪಾಯಿ ಅನುದಾನ ಮೀಸಲು. ಅನ್ನಭಾಗ್ಯದ ಅಕ್ಕಿಯಲ್ಲಿ ಹೆಚ್ಚಳ. ಪ್ರತಿ ವ್ಯಕ್ತಿಗೆ 7 ಕೆಜಿಗೆ ಏರಿಕೆ. ಕುಟುಂಬಕ್ಕೆ ಗರಿಷ್ಠ 35 ಕೆಜಿಗೆ ಏರಿಕೆ. ರಾಜ್ಯದ 49 ಹೊಸ ತಾಲೂಕುಗಳ ಘೋಷಣೆ. 21 ಜಿಲ್ಲೆಗಳಲ್ಲಿ ಸ್ಥಾಪನೆ. ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರಕಟ. 6 ಮೆಡಿಕಲ್ ಕಾಲೇಜುಗಳ ಆರಂಭ. 5 ಜಿಲ್ಲೆಗಳಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ. ಮೆಡಿಕಲ್ ಎಂಜಿನಿಯರಿಂಗ್ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್. ಗರ್ಭಿಣಿಯರಿಗೆ ಮತ್ತು ಬಾಣಂತಿಯರಿಗೆ ಮಾತೃಪೂರ್ಣ ಯೋಜನೆ. ಪೌಷ್ಟಿಕಾಂಶ ಊಟ ನೀಡಲು ಬಿಸಿಯೂಟಕ್ಕೆ ವ್ಯವಸ್ಥೆ. ವಾರದ 5 ದಿನ ಮಕ್ಕಳಿಗೆ ಹಾಲು, 2 ದಿನ ಮೊಟ್ಟೆ. ರಾಜ್ಯದಲ್ಲಿ 2 ಸ್ಟ್ರೋಕ್ ಆಟೋ ಬ್ಯಾನ್. 4 ಸ್ಟ್ರೋಕ್ ಆಟೋ ಖರೀದಿಗೆ ಸಹಾಯಧನ. ರಾಜ್ಯದಲ್ಲಿ ರಸ್ತೆಗಳ ಅಭಿವೃದ್ಧಿಗೆ ಪಣ. ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳಲ್ಲಿ ಗರಿಷ್ಠ ಟಿಕೆಟ್ ದರ ₹200. ರಾಜ್ಯದ ಎಲ್ಲಾ ಚಿತ್ರಮಂದಿರಗಳಲ್ಲಿ ಕನ್ನಡ ಚಿತ್ರ ಪ್ರದರ್ಶನ ಕಡ್ಡಾಯ. ಕನ್ನಡ ಚಿತ್ರೋದ್ಯಮ ಅಭಿವೃದ್ಧಿಗೆ ಮೈಸೂರಿನಲ್ಲಿ ಚಿತ್ರನಗರಿ. ಇದು ಸಿದ್ದರಾಮಯ್ಯ ಅವರ ಈ ಒಂದು ಬಜೆಟ್ನಲ್ಲಿ ಇರತಕ್ಕಂಥ ಹೈಲೈಟ್ಸ್ ಕೂಡ ಆಗಿರತಕ್ಕಂಥದ್ದು. ಚರ್ಚೆನ ನಾವು ಮುಂದುವರಿಸೋಣ. ನರಸಿಂಹಮೂರ್ತಿ ಅವರು, ತಾವು ಯಾವ ಕಾರಣಕ್ಕೆ ಇದನ್ನು ಆವರೇಜ್ ಅಂತಲ್ಲಿ ಹೇಳ್ತೀರಿ? ಇಲ್ಲಿ ಮುಖ್ಯವಾಗಿ ಬೆಂಗಳೂರಲ್ಲಿ 10 ಕೆರೆಗಳ ಅಭಿವೃದ್ಧಿಗೆ ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಸರಿ, ಒಪ್ತೀನಿ. ನೀರಿಗೆ ತೊಂದರೆ ಇದೆ ಅಂತ ಅವ್ರಿಗೆ ಗೊತ್ತು CM ಅವ್ರಿಗೆ. ಆದ್ದರಿಂದನೇ ಮಧ್ಯೆ ನೀರು ಕುಡಿಲಿಲ್ಲ ಅವರು, ನೋಡಿದ್ದೀರಾ ನೀವು. ಆದರೆ ರೈನ್ ವಾಟರ್ ಹಾರ್ವೆಸ್ಟ್ಗೆ ಸಂಬಂಧಪಟ್ಟಾಗಿ ಏನೂ ಮಾಡಿಲ್ಲ. ಅದು ಬಹಳ ಮುಖ್ಯವಾದದ್ದು. ಯಾಕೆಂದರೆ ನಮ್ಮ ಮನೆ ಮೇಲೆ ಬೀಳ್ತಕ್ಕಂಥ ಪ್ರತಿಯೊಂದು ಹನಿ ಕೂಡ ಭೂಮಿ ಒಳಗಡೆ ಹೋಗಬೇಕಲ್ಲ. ನಾನು ಕೇಳಿದ 2.25 ಗಂಟೆ ಭಾಷಣದಲ್ಲಿ ರೈನ್ ವಾಟರ್ ಹಾರ್ವೆಸ್ಟ್ ಬಂದಿಲ್ಲ. ಅದು ಬಹಳ ಮುಖ್ಯವಾದ್ದು. ಅಂತರ್ಜಲ ಜಾಸ್ತಿ ಮಾಡೋಕ್ಕೆ ನೀವು ಏನು ಮಾಡಿದ್ದೀರಾ, ಅದು ಮುಖ್ಯ ಆಗುತ್ತೆ. ಅದೊಂದು. ಆಮೇಲೆ ಈ ಅಕ್ಕಿ ಕೊಡೋದು ಇದೆಲ್ಲ ಇದೆಯಲ್ಲ, ಇದರಿಂದ ಮನುಷ್ಯ ಸುಧಾರಣೆ ಆಗೋದಿಲ್ಲ. ಅದ್ರ ಬದಲು ಪ್ಯಾರಲಲ್ ಆಗಿ ಇನ್ನೇನಾದರೂ ಅಭಿವೃದ್ಧಿ ಕಾರ್ಯಕ್ರಮಗಳ ಕಡೆ ನೀವು ತಗೋಬೇಕಾಗತ್ತೆ. ಆಮೇಲೆ ಕೆಲವು ಆಯ್ದ ಜಾಗಗಳಲ್ಲಿ ಬಾಡಿಗೆ ಸೈಕಲ್ ಕೊಡ್ತೀರಾ ಅಂತ ಹೇಳಿದ್ದಾರೆ. ಓಕೆ, ಬಾಡಿಗೆ ರಸ್ತೆಯಲ್ಲಿದೆ ಓಡಿಸೋಕ್ಕದನ್ನು. ರಸ್ತೆ ಪ್ರಾಬ್ಲಮ್ ಇದೆ. ಸಿಂಕಿಂಗ್ ಸಿಟಿ ಅಂತ ಈಗ ಪ್ರಪಂಚ ಹೇಳ್ತಾ ಇದೆ ಬೆಂಗಳೂರು ಬಗ್ಗೆ. ಟ್ರಾಫಿಕ್ ಕಂಜೆಷನ್ ಅಷ್ಟು ಜಾಸ್ತಿ ಇದೆ. ಇವ್ರು ಏನು ಮಾಡ್ಬೋದಿತ್ತು? ಈಗ ಮೆಟ್ರೋ ಅಂತೂ ಬಹಳ ಸುಧಾರಣೆ ಆಗಿದೆ, ಒಪ್ತೀನಿ. ಆ ಮೆಟ್ರೋ ಜೊತೆಗೆ ನಮ್ಮ BTSನ ಲಿಂಕ್ ಮಾಡಿಬಿಟ್ಟು ಆ ಟಿಕೆಟ್ ಇಲ್ಲೂ ಚಲ್ತಾ ಹೈ ಅಂತ ಲಂಡನ್ನಲ್ಲಿದೆ. ಅದು ಒಂದೇ ಟಿಕೆಟು ನಿಮಗೆ ಲೋಕಲ್ ಬಸ್ಗೂ ಆಗುತ್ತೆ, ಮೆಟ್ರೋಗೂ ಆಗುತ್ತೆ. ಸೊ ಫೀಡರ್ ಸರ್ವಿಸು ಆ ಥರ ಮಾಡಿ ಒಂದೇ ಟಿಕೆಟ್ ಮಾಡಿಕೊಂಡು ಅದರ ಮುಖಾಂತರ ಇಂಪ್ರೂವ್ಮೆಂಟ್ ಮಾಡಬೇಕಾಗತ್ತೆ. ಆಮೇಲೆ ಪಾರ್ಕಿಂಗ್ ವ್ಯವಸ್ಥೆಗೆ ಸಂಬಂಧಪಟ್ಟ ಎಂಥದ್ದಿಲ್ಲ. ಯಾಕೆಂದರೆ ಬೆಂಗಳೂರು ಇವತ್ತು ಕರ್ನಾಟಕದ ರಾಜಧಾನಿ ಆದ್ದರಿಂದ ಎಲ್ಲರ ಗಮನ ಅಲ್ಲೇ ಇದೆಯಲ್ಲ. ಗಂಟೆಗಳು ಕೊದ್ದೆ ಆಗುತ್ತಲ್ಲ, ಅದಕ್ಕೊಂದು ವ್ಯವಸ್ಥೆ ಮಾಡಬೇಕಾಗಿತ್ತು. ಅದ್ರ ಬಗ್ಗೆ ಏನೂ ಪ್ರಸ್ತಾಪ ಇಲ್ಲ. ಸುಮ್ಮನೆ ಬಂದು ಪೊಲೀಸ್ ಎತ್ತಾಕೊಂಡು ಹೋಗ್ತಾರೆ ಗಾಡಿಗಳನ್ನ. ಎತ್ತಾಕೊಂಡು ಹೋಗೋ ಮೊದಲು ಇಲ್ಲಿ ನಿಲ್ಲಿಸ್ಬೇಕಾಗಿತ್ತು ಅಂತ ತೋರ್ಸೋಕ್ಕೆ ಜಾಗ ಇಲ್ಲ ಅವ್ರ ಹತ್ರ. ಎಲ್ಲಿ ನಿಲ್ಲಿಸ್ಬೇಕು, ಅಲ್ಲಿ ನಿಲ್ಲಿಸಿಲ್ಲ ಅಂದರೆ ಎತ್ತಾಕೊಂಡೋಗಿ. ಸುಮ್ಮನೆ ಎತ್ತಾಕೊಂಡೋದ್ರೆ ಹೆಂಗೆ? ಇದು ಇಂಥದ್ದೆಲ್ಲ ಇದೆ. ಆಮೇಲೆ ಮಕ್ಕಳಿಗೆ 5 ದಿನ ಹಾಲು ಕೊಡ್ತಾರೆ, ಓಕೆ. 2 ದಿನ ಮೊಟ್ಟೆ ಕೊಡ್ತಾರಲ್ಲ, ಎಲ್ಲರೂ ಮೊಟ್ಟೆ ತಿನ್ನೋದಿಲ್ಲ ಅಲ್ಲ. ಮೊಟ್ಟೆ ತಿಂದೇ ಇರೋ ಮಕ್ಕಳಿಗೆ ಏನು ಮಾಡ್ತಾರೆ ಇವರು? ಸೊ ಅದೊಂದು ಯೋಚನೆ ಮಾಡಬೇಕಾಗತ್ತೆ ನಾವು. ಆಮೇಲೆ ಇನ್ನು ಅಮ್ಮ ಕ್ಯಾಂಟೀನು ಓಕೆ, ಏಕೆಂದರೆ ಡೈರೆಕ್ಟಾಗಿ ಫುಡ್ಡೇ ಕೊಟ್ಟರೆ ಅದು ವೇಸ್ಟ್ ಆಗೋದಿಲ್ಲ. ಅದು ಫುಡ್ ತೊಗೋತಾರೆ, ಅದು ಪರವಾಗಿಲ್ಲ. ಆಮೇಲೆ ಮಲ್ಟಿಪ್ಲೆಕ್ಸಲ್ಲಿ 200 ರೂಪಾಯಿ ಟಿಕೆಟ್ ಇದೆಯಲ್ಲ, ಅದು ಬಹಳ ನಾನು ಒಪ್ಪಿದ್ದೀನಿ. ಈ ಮದ್ಯದ ಮೇಲೆ ಪ್ರತಿ ಸಲನೂ ಇದೇ ಗೋಳು. ಯಾವುದೇ ಬಜೆಟ್ ತೆಗೆದ್ರೆ ಮದ್ಯದ ಮೇಲೆ, ಸಿಗರೇಟ್ ಮೇಲೆ ಜಾಸ್ತಿ ಮಾಡ್ತಾರೆ ಸುಂಕ, ಆಯಿತಾ? ಇನ್ಫ್ಯಾಕ್ಟ್ ಸರ್ಕಾರ ನಡೀತಿರೋದೇ ಎಣ್ಣೆಯಿಂದ. ಇಲ್ಲ, ಪೆಟ್ರೋಲು ಡೀಸೆಲು 20% ಇನ್ಕಮ್ ತಂದು ಕಡುತ್ತೆ. ಗಾಡಿಗೆ ಹಾಕೋ ಎಣ್ಣೆ, ಅದು ಬಿಟ್ಟರೆ ಬಾಡಿಗೆ ಹಾಕೋ ಎಣ್ಣೆ, ಅಬ್ಕಾರಿ ಇಲಾಖೆ. ಈ 2 ಎಣ್ಣೆಗಳಿಂದ ಸರ್ಕಾರ ಓಡ್ತಿರೋವಾಗ ಅದು ಯಾತಕ್ಕೆ ಪ್ರತಿ ಸಲ ಜಾಸ್ತಿ ಮಾಡ್ತಾರೆ? ಓಡ್ತಾ ಇದೆ. ಸೊ ಗಾಡಿಗೆ ಹಾಕೋ ಎಣ್ಣೆದ ಬಗ್ಗೆನೂ ಪ್ರಸ್ತಾಪ ಇಲ್ಲ. ಅದನ್ನೇ ಇವ್ರು ಕಡಿಮೆ ಮಾಡಬೇಕಾಗತ್ತೆ. ಇವರು ಇನ್ಫ್ಯಾಕ್ಟ್ ಇದರಲ್ಲಿ ಸೇರಿಸ್ಕೊಂಡೇ ಇಲ್ಲ ಅವರು. ಯಾವುದು ಏನು ಇಂದ್ಯಾವ್ದು ಬರ್ತಾ ಇದೆಯಲ್ಲ ಹೊಸ ಸ್ಕೀಮು, ಟ್ಯಾಕ್ಸ್ GST ಪೆಟ್ರೋಲ್ ಡೀಸೆಲ್ ಯಾರು ಸೇರ್ಸಕ್ಕೆ ಒಪ್ಪಲಿಲ್ಲ. ಯಾಕಂದ್ರೆ ಡೈರೆಕ್ಟ್ ಇನ್ಕಮ್ ನಿಮ್ಗೆ ಸಿಗೋದ್ರಿಂದ ನಾವು ಸೇರಿಸಲ್ಲ ಅಂದ್ರು. ಇಂಪೋರ್ಟ್ ಡ್ಯೂಟಿನೂ ಸೇರಿಸಿಲ್ಲ ಅವರು. ಗ್ರಾಜುವಲ್ ಸೇರಿಸ್ಬೋದು, ಬಟ್ ಅಜಾಂಡೇಟ್ ಸೇರಿಸಿಲ್ಲ ಅವರು. ಸೊ ಅದು ಇಲ್ಲ. ಆಮೇಲೆ ಅಬಕಾರಿನೂ ಸೇರಿಸಿಲ್ಲ GST. ಅಬಕಾರಿನೂ ಸೇರಿಸಿಲ್ಲ. 2 ಎಣ್ಣೆಗಳು ಬಿಟ್ಟಿದ್ದಾರೆ ಅವರು, ಆಯ್ತಾ? ಇದು ಕೂಡ ತಪ್ಪಾಗುತ್ತೆ.
ಜನಸಾಮಾನ್ಯರಿಗೆ ಏನು ಬೇಕು ಅದು ಕೊಡಬೇಕು. ಮೊಟ್ಟೆ ಕೊಡೋ ಜಾಗದಲ್ಲಿ ಒಂದು ಸೋಡಾ ಕೊಟ್ಟಿದ್ರೆ ಚೆನ್ನಾಗಿತ್ತು ಅಂತ ನಂಗೆ ಅನ್ಸುತ್ತೆ. ಪ್ರೊಫೆಸರ್ ಕೇಶವ್ ಅವರು ತಾವೇನು ಹೇಳ್ತೀರಿ? ಸೋಡಾ ಕುಡಿದ್ರೆ ಗ್ಯಾಸ್ ಆಗುತ್ತೆ. ಬೇಸಿಕಲಿ ಏನಂದ್ರೆ ಬಜೆಟ್ ಅಲ್ಲಿ ಯಾಕೆ ಗುಡ್ ಅನ್ನೋ ಹೇಳುವಾಗ, ಈಗ ಒಂದು ಇದ್ದದ್ದ ಲಿಮಿಟೇಷನ್ಸ್ ಅಲ್ಲಿ ಎಲ್ಲ ವರ್ಗದ ಜನರನ್ನ, ಎಲ್ಲ ಸೆಕ್ಟರ್ಸ್ಗೂ ಒಂದಷ್ಟು ಇದನ್ನ ಮಾಡ್ತಾ, ಇದು ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಅದೇ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ ಸಬ್ಕೆ ಸಾಥ್ ಇದೆ, ವಿಕಾಸ್ ಇಂಪ್ಲಿಮೆಂಟೇಷನ್ ಮೇಲೆ ಡಿಪೆಂಡ್ ಆಗಿದೆ. ಯಾಕೆಂದ್ರೆ ಈಗ ಹೆಲ್ತ್ ಎಜುಕೇಶನ್ ಪದೇ ಪದೇ ನಾವು ಹೇಳ್ತಿರ್ತೀವಿ, ಹೆಲ್ತ್ ಎಜುಕೇಶನ್ ಅಂದ್ರೆ ಲಾಂಗ್ ಟರ್ಮ್ ರಿಫಾರ್ಮ್ಸ್ಗೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ. ಸೊ ಹೆಲ್ತ್ ಎಜುಕೇಶನ್ಗೆ ಹೆಚ್ಚಿನ ಒತ್ತನ್ನ ಕೊಟ್ಟಿದ್ದಾರೆ. ಇನ್ನು ಇನ್ಫ್ರಾಸ್ಟ್ರಕ್ಚರ್ಗೆ ಮಾಡಿದ್ದು ಕಡಿಮೆ ಆದ್ರೇನು, ಬ್ಯಾಂಗ್ಳೂರ್ಗೆ ನಾವು ಮಾತಾಡ್ತಾ ಇದ್ವಿ, ಬ್ಯಾಂಗ್ಳೂರಿನ ಆಯಕಟ್ಟಿನ ಜಾಗಗಳಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ ಅವಕ್ಕೆ ಕೇಟರ್ ಮಾಡಿದ್ದಾರೆ. ನಾವು ಇದನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ, ಈಗ 6 ಹೊಸ ಮೆಡಿಕಲ್ ಕಾಲೇಜು, ಈಗ ನಮ್ಗೆ ಗೊತ್ತಿದೆ ಕೇಂದ್ರ ಸರ್ಕಾರದ ಬಜೆಟಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಅದು ನಮಗೆ ಬರಲ್ಲ. ಏಮ್ಸ್ ಆಗಲಿ ಮತ್ತೊಂದಾಗಲಿ ಇಲ್ಲಿ ಬರೋದಿಲ್ಲ. ಸೊ 6 ಹೊಸ ಮೆಡಿಕಲ್ ಕಾಲೇಜ್ ಇರ್ಬೋದು, 5 ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು. ಒಂದು ಬೇಜಾರು ಏನು ಅಂದರೆ ನಾರ್ತ್ ಕರ್ನಾಟಕಕ್ಕೆ ಹೆಚ್ಚು ಕೊಟ್ಟಿರ್ಬೋದು ಅನ್ಸುತ್ತೆ, ಸೌತ್ಗೆ ಹೆಚ್ಚಿದೆ. ಸೌತ್ಗೆ 4 ಇದೆ, ಸೆಂಟ್ರಲ್ ಕರ್ನಾಟಕಕ್ಕೆ ಒಂದಿದೆ, ನಾರ್ತ್ಗೆ ಒಂದಿದೆ. ಸೊ ಅದು ಒಂದು ಸ್ವಲ್ಪ ಆ ಥರದ್ದು ಕೆಲವು ಬೇಜಾರುಗಳಿದೆ ಇದರಲ್ಲಿ. ಇನ್ನೂ ಅದ್ಭುತವಾಗಿ ಆಗ್ಬೋದಿತ್ತು ಇದು ಬಜೆಟ್. ಅದು ಕೆಲವು ಮಿಸ್ಸಿಂಗ್ ಲಿಂಕ್ಸ್ ಇದೆ. ಇನ್ನು ನಮ್ಮ ಕ್ಯಾಂಟೀನ್ ಯಾಕೆ ಖುಷಿ ಆಗುತ್ತೆ ಅಂದರೆ, ಅದು ನಾನು ತಮಿಳ್ನಾಡಿಂದ ಬಾರೋ ಮಾಡಲಿ, ಇನ್ನೊಂದು ಬಾರೋ ಮಾಡಲಿ, ಅಲ್ಲಿ ಸಕ್ಸಸ್ಫುಲ್ ಸ್ಟೋರಿ ಅದು. ಅನ್ಆರ್ಗನೈಸ್ ಸೆಕ್ಟರ್ ಜನ ಇವಾಗ ಎಲ್ಲಾದ್ರೂ ನೀವು ನೋಡ್ತಾ ಇದ್ರೆ ಅಲ್ಲೆಲ್ಲೋ ನಿಂತ್ಕೊಂಡು, ಅಲ್ಲಿದೊಂದು ಸಕ್ಸಸ್ಫುಲ್ ಸ್ಟೋರಿ ಜೊತೆಗೆ ಇನ್ನೊಂದು ಸ್ಟೋರಿ ಕೂಡ ಹೇಳಬೇಕಾಗತ್ತೆ. ಉತ್ತರಾಖಂಡದಲ್ಲಿ ಇಂದಿರಮ್ಮ ಕ್ಯಾಂಟೀನ್ ಅನ್ನೋದನ್ನ 20 ರೂಪಾಯಿಗೆ ಊಟ ಕೊಟ್ಟು ಆ ಸರ್ಕಾರ 11ಕ್ಕೆ ಇಳಿದಿದ್ದು ಕೂಡ ನೋಡ್ತೀವಿ ನಾವು. ಈ ಮೊನ್ನೆ ಚುನಾವಣೆಯಲ್ಲಿ ಅವರು ಸಂಪೂರ್ಣ ಬಿದ್ದು ಹೋಗಿರೋದನ್ನು ಕೂಡ ನೋಡ್ತೀವಿ. ಅಲ್ಲ, ಒಂದೇನಂದ್ರೆ ಯಾವುದೋ ಒಂದು ಯೋಜನೆಯಿಂದ ಮಾತ್ರ ಸರ್ಕಾರ ಗೆಲ್ಲೋದು ಸೋಲೋದು ನಾನು ಒಪ್ಪಲ್ಲ. ಅದಕ್ಕೆ ಅನೇಕ ಕಾರಣಗಳಿರುತ್ತೆ. ಇದು ಒಂದು ಕಾರಣ ಅಂತ ಅನ್ಕೊಳ್ಳೋಣ ದೂರದಲ್ಲಿ. ಆದರೆ ನಾನು ಇದನ್ನ ಎಲೆಕ್ಷನ್ ದೃಷ್ಟಿಯಿಂದ ನೋಡ್ತಿಲ್ಲ. ನಮ್ಮ ಕ್ಯಾಂಟೀನ್ ಏನಾಗುತ್ತೆ, ಅನ್ಆರ್ಗನೈಸ್ ಸೆಕ್ಟರ್ ವರ್ಕರ್ಸಿಗೆ ನಾವು ನೋಡ್ತಾ ಇದ್ರೆ, ನೀವೆಲ್ಲಾದ್ರೂ ಗಾಡಿಲಿ ಬರ್ತಿದ್ರೆ ಒಂದೊಂದು ಕಡೆ ಈ ಗಾಡಿ ತಳ್ಳೋ ಗಾಡಿಗಳ ಮುಂದೆ ಸುಮಾರು ಜನ ಆಟೋದವರು, ಕೆಲಸ ಮಾಡೋರು ಎಲ್ಲ ನಿಂತಿರ್ತಾರೆ. ದೊಡ್ಡ ಕ್ಯೂ ಇದೆ ಅಂದ್ರೆ ಇಲ್ಲಿ ಯಾವುದೋ ಒಂದು ಸಣ್ಣ ತಳ್ಳೋ ಗಾಡಿ ಇದೆ ಅಂತ ನಮ್ಗೆ ಅನ್ಸುತ್ತೆ. ಸೊ ಅಂಥ ಕಡೆ ಅಂಥದಕ್ಕೆ ಇವಾಗ ನಮ್ಮ ಕ್ಯಾಂಟೀನ್ ಅಂತ ಮಾಡಿ, ಯಾಕೆಂದ್ರೆ ಏನೋ ಒಂದು ಅಲ್ಲಿ ಕಲಬೆರಕಿ ಮತ್ತೊಂದು ಆದರೆ, ಫುಡ್ ಅಲ್ಟ್ರೇಷನ್ ಆದರೆ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೂ ನಮ್ಗೆ ಯಾರು ಮಾಡಿದ್ರು ಇವತ್ತು ಅಂತ ಗೊತ್ತಿಲ್ಲದಿರೋ ಸ್ಥಿತಿ ಇದೆ. ಸೊ ನಮ್ಮ ಕ್ಯಾಂಟೀನ್ ಮಾಡಿದ್ರೆ ಆ ಮಟ್ಟಕ್ಕೆ ಅನ್ಆರ್ಗನೈಸ್ ಸೆಕ್ಟರ್ಸ್ಗೆ, ಇನ್ಫಾರ್ಮಲ್ ಸೆಕ್ಟರಲ್ಲಿ ವರ್ಕ್ ಮಾಡೋ ಜನಕ್ಕೆ ಎಷ್ಟೊಂದಷ್ಟು ಅನುಕೂಲ ಆಗುತ್ತೆ ಅನ್ನೋಂಥದ್ದು ನನ್ನ ವಿಚಾರ. ಇನ್ನು ಡಿಸೆಂಟ್ರಲೈಸೇಷನ್ ದೃಷ್ಟಿಯಿಂದ 49 ಹೊಸ ತಾಲೂಕು, ನಾನು ಇನ್ನೂ ಅದನ್ನು ಎಷ್ಟು ಕೋಟಿ ಕೊಟ್ಟಿದ್ದಾರೆ ಅನ್ನೋದನ್ನು ಗಮನಿಸಬೇಕು. ಯಾಕೆಂದರೆ ಡೆವಲಪ್ಮೆಂಟ್ಗೆ ಕಡಿಮೆ ಕೊಟ್ಟಿದ್ರೆ ಅಗೇನ್ ಅದನ್ನು ನಾವು ಒಪ್ಪೋದಿಲ್ಲ, ಎಲೆಕ್ಷನ್ ಸ್ಟಂಟ್ ಅಂತಲೇ ನಾವು ಅದನ್ನು ಅನ್ಬೇಕಾಗತ್ತೆ. ಬಟ್ ಓವರ್ ಆಲ್ ಇನ್ನು ಮಲ್ಟಿಪ್ಲೆಕ್ಸ್ಗೆ 200 ರೂಪಾಯಿ ಟಿಕೆಟ್ ಮಾಡಿದ್ದಿರ್ಬೋದು. ಇಲ್ಲ ಅಂತಂದರೆ ಇನ್ನೂ ಇದರಲ್ಲಿ ಯಾವುದು ಪ್ಯಾಕ್ಸ್ನ ಪ್ರತಿಯೊಂದು ಗ್ರಾಮ ಪಂಚಾಯತಿಲಿ ಎಲ್ಲಿ ಇರೋದಿಲ್ವೋ ಅಲ್ಲಿ ಒಂದೊಂದು ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಕೋಆಪರೇಟಿವ್ಸ್ನ ಮಾಡಬೇಕು ಅನ್ನೋಂಥದ್ದು ಒಂದು ಯೋಜನೆ ಮಾಡೋದು, ಅದು ಕೂಡ ಚೆನ್ನಾಗಿದೆ. ನಮ್ಮ ಮೆಟ್ರೋ ಲೈನು ಹೊಸ ಫೇಸ್ಗೆ ಡೆವಲಪ್ ಮಾಡಕ್ಕೆ ಕೊಟ್ಟಿದ್ದು, 8th ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಚೂಡಿದಾರ್ ಹೆಣ್ಮಕ್ಳಿಗೆ ಹಾಕಲಿಕ್ಕೆ ಇದು ಮಾಡಿ ಕೊಟ್ಟಿರೋ ಡ್ರೆಸ್ ಕೋಡನ್ನು ಕೊಟ್ಟು ಮತ್ತು ಯೂನಿಫಾರ್ಮನ್ನು ಕೊಡೋದ್ರಿಂದ ದಟ್ ವಿಲ್ ಬಿಕಮ್ ಗುಡ್. ಇದು ಮತ್ತು ಯೂನಿವರ್ಸಿಟಿಗಳ ವಿಚಾರ ಬಂದರೆ, ಹೊಸ ಯೂನಿವರ್ಸಿಟಿ ಮಾಡೋದ್ರಲ್ಲಿ ಅರ್ಥ ಇಲ್ಲ ನನ್ನ ಪ್ರಕಾರ. ಐ ಡೋಂಟ್ ಅಗ್ರಿ ವಿತ್ ಇಟ್. ಹೈದರಾಬಾದ್ ಕರ್ನಾಟಕಕ್ಕೆ ಒಂದು ಕೊಡಬೇಕು ಅನ್ನೋ ಕಾರಣಕ್ಕೆ ನಾವು ರಾಯಚೂರಿಗೆ ಕೊಡೋದಲ್ಲ. ಹೈದರಾಬಾದ್ ಕರ್ನಾಟಕದಲ್ಲಿ ಇರುವಂತೆ ಈಗಿನ ಯೂನಿವರ್ಸಿಟಿಯ ಸ್ಥಿತಿ ಏನು? ಬೆಂಗಳೂರಲ್ಲಿ ಈಗ ಹೊಸ 2 ಯೂನಿವರ್ಸಿಟಿ ಆಯಿತು, ಅದಕ್ಕೇನು ಯೂನಿವರ್ಸಿಟಿ ಇದೆ, ಸುಮಾರು ಯೂನಿವರ್ಸಿಟಿ ಇದೆ. ಅವಕ್ಕೆ ಕ್ವಾಲಿಟಿ, ಪದೇ ಕ್ವಾಲಿಟಿ ಎಜುಕೇಶನ್ ಅಂತ ಹೇಳ್ತಾ ಲ್ಯಾಪ್ಟಾಪ್ ಕೊಟ್ಟಿದ್ದು ಒಳ್ಳೆಯದೇ. ಬಟ್ ಅಲ್ಲ ಹಳ್ಳಿಗಳಿಗೂ ಮತ್ತೆ ಕರೆಂಟನ್ನು ಫುಲ್ ಕೊಟ್ಟು ಅನಂತರ ಲ್ಯಾಪ್ಟಾಪ್ ಕೊಡಬೇಕು. ಸೊ ಒಳ್ಳೊಳ್ಳೆ ಯೋಜನೆಗಳು ಈ ಥರದ ಅನೇಕವನ್ನು ನಾನು ಹೇಳ್ಬೋದು. ಆದರೆ ಒಂದು ರೈತರ ಸಾಲ ಮನ್ನಾನು ಮಾಡಿರಬೇಕಾಗಿತ್ತು ಅನ್ನೋಂಥದ್ದು ಮಾತ್ರ ನಾನು ಹೇಳಲೇಬೇಕು. ಯಾಕಂದರೆ ಬಟ್ ರಿಸೋರ್ಸಸ್ ಕಡಿಮೆ ಇತ್ತು ಅಂತ ಅಂದ್ಕೊಂಡು ಅಟ್ಲೀಸ್ಟ್ ಒಂದು ಪಾರ್ಷಿಯಲ್ ಆಗಿ ಒಂದು ಮಾಡಿ ಅಟ್ಲೀಸ್ಟ್ ಎಲ್ಲ ಬಡ್ಡಿಯನ್ನು ಮನ್ನಾ ಮಾಡಿದ್ದಿರ್ಬೋದಿತ್ತು. ಈ ಥರದೊಂದು ಇದನ್ನು ಯೋಚನೆ ಮಾಡಿರ್ಬೋದಿತ್ತು. ಬಟ್ ಒಂದು ಅದರಲ್ಲಿ ಏನು ಖುಷಿ ಪಡ್ಬೋದು ಅಂದರೆ 24 ಲಕ್ಷ ರೈತರಿಗೆ 13,500 ಕೋಟಿಯಷ್ಟು ನಾವು ಇದನ್ನು ಸಾಲವನ್ನು ಕೇಂದ್ರ ಸರ್ಕಾರನೂ ಇದು ಮಾಡಿದೆ. ಅದೇ ಥರದ ಒಂದು ರಿಪ್ಲಿಕಾ ಇಲ್ಲೂ ನಮಗೆ ಕಾಣುತ್ತೆ. ಮತ್ತು ಏನಿಲ್ಲಿ ಇನ್ನೊಂದು ಏನಿದ್ರಲ್ಲಿ ನೆಗೆಟಿವ್ ನಾನು ಅಂದ್ಕೊಳ್ಳೋದು, ಪಾಸಿಟಿವ್ ಫ್ರಮ್ ದಿ ಪೊಲಿಟಿಕಲ್ ಆ್ಯಂಗಲ್, ನೆಗೆಟಿವ್ ಫ್ರಮ್ ದಿ ಎಕನಾಮಿಕ್ಸ್ ಆ್ಯಂಗಲ್ ಏನಂದರೆ, ನೀವು ಎಲ್ಲ ಜಾತಿಗಳನ್ನು, ಎಲ್ಲ ಪಂಗಡಗಳನ್ನು ಪ್ರತಿಯೊಬ್ಬರನ್ನೂ ತಂದು ಹುಡುಕಿ ಅವ್ರಿಗೊಂದು ಅಧ್ಯಯನ ಪೀಠ ಕೊಟ್ಟಿದ್ದೀರಿ. ಇಲ್ಲ ಅಂತಂದರೆ ಏನು ಆ ಥರ ಎಲ್ಲ ಒಂದು ಮಾಡಿ ಎಲ್ಲರನ್ನ ಪ್ಲೀಸ್ ಆಲ್ ಮಾಡುವಂಥ ದೃಷ್ಟಿಯೂ ಇದೆ, ಇಲ್ಲಿ ದೂರದೃಷ್ಟಿಯೂ ಇದೆ, ಎಲ್ಲ ಮಿಕ್ಸ್ ಆಗಿರೋದ್ರಿಂದ ಇದಕ್ಕೆ ಗುಡ್ ಅಂತ. ಇಲ್ಲಿ ಪ್ರೊಫೆಸರ್ ನರಸಿಂಹಪ್ಪ ಅವರೇ, ಕೃಷಿ ಕ್ಷೇತ್ರಕ್ಕೆ ಸುಮಾರು 1,000 ಕೋಟಿಯಷ್ಟು ಏರಿಕೆ ಮಾಡಿರುವಂಥ ಕೃಷಿ ಮತ್ತು ತೋಟಗಾರಿಕೆ ಸೆಕ್ಟರ್ ಅಲ್ಲಿ ಕಳೆದ ಸರ್ತಿ ಸುಮಾರು 5,464 ಕೋಟಿ ಇತ್ತು. ಈ ಸರ್ತಿ ಅದು 6,600 ಕೋಟಿಯಷ್ಟಕ್ಕೆ ಏರಿಕೆ ಮಾಡಿದ್ದಾರೆ. ಹಾಗೆ ಜಲಸಂಪನ್ಮೂಲದಲ್ಲಿ ಸುಮಾರು 4,000 ಕೋಟಿಯಷ್ಟು ಇನ್ಕ್ರೀಸ್ ಮಾಡಿದ್ದಾರೆ. ಬಜೆಟ್ ಅಲೋಕೇಶನ್ ಅನ್ನ 18,000 ಕೋಟಿಗೆ ಏರಿಕೆ ಆಗಿದೆ. ಕೊನೆಗೂ ಬಹುಶಃ 10,000 ಕೋಟಿನ ನಾವು ಕಂಪ್ಲೀಟ್ಲಿ ಕೃಷ್ಣಾ ಮೇಲ್ದಂಡೆಗೆ ಇಡ್ತೀವಿ ಅಂತ ಹೇಳಿದ್ರು. ಆದ್ರೆ ನಂತರ ಅವ್ರು ಹೇಳ್ತಾ ಅದನ್ನ ಬೇರೆ ಬೇರೆ ರೀತಿಯಾಗಿ ಮಾಡಿಫೈ ಮಾಡ್ಕೊಂಡು, ಇಲ್ಲ ನಾವು ಹಂಗೆ ಹೇಳಿರ್ಲಿಲ್ಲ, ನಾವು ಒಟ್ಟು ಅಂತ ಹೇಳಿದ್ವಿ ಅಂತ ಹೇಳೆಲ್ಲ ಹೇಳ್ಕೊಂಡಿದ್ರು. ಅದೇನಿದ್ರು ಕೂಡ ಈಗ 18,000 ಕೋಟಿ ಇಟ್ಟಿದ್ದಾರೆ. ಇದು ಅನುಕೂಲ ಆಗುತ್ತೆ ಅಂತ ಯೋಜನೆಗಳ ಈಡೇರಿಕೆಯ ದೃಷ್ಟಿಯಿಂದ ಬಂದಾಗ ಖಂಡಿತವಾಗಿ ಅನುಕೂಲ ಆಗ್ತದೆ. ಯಾಕೆ ಅಂತಂದ್ರೆ
ಈಗಾಗಲೇ ನೀರಾವರಿ ನಿಗಮಗಳು 2 ಇದ್ದವು, ಅದನ್ನು 3 ಮಾಡಿದ್ದಾರೆ. ಹೌದು. ವಿಶ್ವೇಶ್ವರಯ್ಯ ಜಲ ನಿಗಮ ಅಂತ ಒಂದು, ಕರ್ನಾಟಕ ನೀರಾವರಿ ನಿಗಮ ಒಂದು, ಕಾವೇರಿ ನಿಗಮ ಒಂದು, ಆಮೇಲೆ ಇದೊಂದಿದೆ ಉತ್ತರ ಕರ್ನಾಟಕದಲ್ಲಿ ಇನ್ನೊಂದು ಭೀಮರಾಯನಗುಡಿಯಲ್ಲಿ. ಈ 4 ಇದಾವೆ. ಇದರ ಮೂಲಕ ಉತ್ತರ ಕರ್ನಾಟಕದ ಕೆಲವು ಭಾಗಗಳ ಕೆರೆಗಳು ತುಂಬಿಸೋದು, ದಕ್ಷಿಣ ಕರ್ನಾಟಕದ ಕೆರೆಗಳು ತುಂಬಿಸೋದು ಒಂದು ಇಡೀ ರಾಜ್ಯಕ್ಕೆ ವಿಸ್ತರಿಸಬಹುದಾದ ಯೋಜನೆಯಾಗಿ ಇದು ಬಹಳ ಸ್ವಾಗತಾರ್ಹ ಯೋಜನೆ. ಅದಕ್ಕೆ ಈ ಹಣನ ಅವರು ವಿನಿಯೋಗ ಮಾಡಿದ್ರೆ ತುಂಬ ಉಪಕಾರ ಆಗ್ತದೆ. ಇದು ಒಂದನೇದು. ಎರಡನೇದು ಏನಂತಂದರೆ, ಈ ಕಾವೇರಿ ಪ್ರದೇಶದಲ್ಲಿ ನಾನು 10 ವರ್ಷದಿಂದ ಬಾಯಿ ಬಡ್ಕೊಂತಾನೆ ಇದ್ದೆ. ಅಲ್ಲಿ ಮೇಕೆದಾಟ ಅಲ್ಲಿ ಯಾಕಪ್ಪ ಕಟ್ತೀರಿ, ಮೇಲೆ ಕಟ್ಟ್ರಿ ಕೆರೆಗಳನ್ನ ಅಂತ. ಈಗ ಕೆರೆಗಳು ಕಟ್ಟೋಕ್ಕೆ ಅವ್ರು ಟ್ರಿಬ್ಯುನಲ್ನವ್ರು ಬಿಡಲ್ಲ. ಇವರು ಹೂಳೆತ್ತೋದಕ್ಕೆ ಪ್ರಯತ್ನ ಮಾಡಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಹೂಳೆತ್ತೋ ಒಂದು ದೊಡ್ಡ ಕಾರ್ಯಕ್ರಮವನ್ನು ಘೋಷಿಸಿದ್ದಾರೆ. ಎಲ್ಲ ಕೆರೆಗಳ ಹೆಸರುಗಳು ಹೇಳಿದ್ದಾರೆ. ಮದ್ದೂರು ತಾಲ್ಲೂಕಿನಿಂದ ಹಿಡಿದು ಚಾಮರಾಜನಗರದವರೆಗೂ ಹೇಳಿದ್ದಾರೆ. ಅದು ಬಹಳ ಸ್ವಾಗತಾರ್ಹ ಕ್ರಮ. ಇನ್ನು ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಎತ್ತಿನ ಹಳ್ಳದ ನೀರು ತರೋದಕ್ಕೆ ಅದರ ಜೊತೆಯಲ್ಲಿ ಫನಲ್ ಅಂತ ಈ ಪಾರಂಶ್ರೈನರ್ ವರದಿ ಅಂತ ದೇಶ ಎಲ್ಲ ಹೇಳ್ತಿದ್ರು, ಅಂಥ ವರದಿ ಇಲ್ಲವೇ ಇಲ್ಲ. ಅದಕ್ಕಾಗಿ ಬಸವರಾಜ ಬೊಮ್ಮಾಯಿ ಒಂದು ಕಮಿಟಿ ಮಾಡಿದರು. ಆ ಕಮಿಟಿನವರು ಅಲ್ಲಿಗೆ ಹೋಗಿ ಬಂದ ಮೇಲೆ ಫನಲ್ ಯೋಜನೆಯಲ್ಲಿ ಪಶ್ಚಿಮಕ್ಕೆ ಹೋಗೋ ನದಿಗಳ ಒಂದು 4 ಕಡೆ ಕೊರೆದು ಆ ನೀರನ್ನು ಈ ಕಡೆ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಅಂತ ಅವ್ರು ಸೂಚನೆ ಮಾಡಿದರು. ಅದನ್ನು ಅನುಸರಣೆಗೆ ತರೋದಕ್ಕೆ ಇವರು ಒಪ್ಕೊಂಡಿದ್ದಾರೆ. ಇವೆಲ್ಲನೂ ನಾವು ಮೆಚ್ಚಬೇಕಾದ ಯೋಜನೆಗಳು. ನೀರಾವರಿ ಬಗ್ಗೆ. ಇನ್ನು ಕೃಷಿ ಬಗ್ಗೆ ಹೇಳಬೇಕಾದ್ರೆ, ಕೃಷಿ ಸಾಲ 3ರಿಂದ 10 ಲಕ್ಷದವರೆಗೆ 3% ಬಡ್ಡಿ, ಆಮೇಲೆ 0% ಬಡ್ಡಿ. ಅಂದರೆ 10 ಲಕ್ಷದವರೆಗೆ ಅಂತಂದರೆ ಅದು ಸೊಸೈಟಿ ಮೂಲಕ ತಗೊಳ್ಳೋರು 10 ಲಕ್ಷ ತಗೊಳ್ಳೋರು ದೊಡ್ಡವ್ರಿಗೆ ನನ್ನಂತಾರೆ, ಸಣ್ಣವ್ರಿಗೆ ಯಾವನಿಗೂ ಕೊಡೋದಲ್ಲ. ಆದ್ದರಿಂದ ಕಮರ್ಷಿಯಲ್ ವಾಣಿಜ್ಯ ಬ್ಯಾಂಕ್ಗಳ ಮೂಲಕ ಅಂತ ಅನ್ನೋದು ಅದು ಹೇಳಿಲ್ಲ ಅವರು. ಇವರು ಕೊಡ್ತಾ ಇರೋದು ಒಂದು 6-6.5 ಸಾವಿರ ಕೋಟಿ ರೂಪಾಯಿ ಸೊಸೈಟಿಗಳಿಂದ ಕೊಡ್ತಾರೆ. ವಾಣಿಜ್ಯ ಬ್ಯಾಂಕ್ಗಳಿಂದಲೂ ಕೃಷಿಕರು ಪಡೆಯುವ ಎಲ್ಲ ಮೂಲಗಳ ಸಾಲಕ್ಕೇನೂ 3% ಸರಳ ಬಡ್ಡಿ ವಿಧಿಸ್ಬೋದಿತ್ತು. ಅದಕ್ಕೆ ಅದರ ಸಬ್ಸಿಡಿನ ಅಮ್ಮೆ ಕೊಡ್ತೀವಿ ಅಂದಿದ್ರೆ ನಾನು ಖಂಡಿತ ಮೆಚ್ತಿದ್ದೆ. ಇದು ಒಂದೇ ಒಂದು ಕ್ರಮದಿಂದ ಕೃಷಿ ಬೆಲೆ, ಬೆಂಬಲ ಬೆಲೆ ಎಲ್ಲ ಮುಚ್ಕೊಂಡು ಹೋಗ್ತಿದ್ವು. ಆದರೆ ಅದು ಮಾಡೋಕ್ಕಾಗಿಲ್ಲ. ಇನ್ನೊಂದೇನಂತಂದರೆ ಕೌಶಲ್ಯ ವಿಶ್ವವಿದ್ಯಾಲಯದ ಸ್ಥಾಪನೆ. ಇದರಲ್ಲಿ ಕೌಶಲ್ಯ ಅಂತಂದರೆ ಕೇವಲ ಇಂಜಿನಿಯರಿಂಗ್ ಆಸ್ಪೆಕ್ಟ್ಗೆ ಸಂಬಂಧಪಟ್ಟಿದ್ದಾಗಿರಬಾರ್ದಾಗಿತ್ತು. ಇದರಲ್ಲಿ ಅತ್ಯಂತ ಪ್ರಮುಖವಾದ್ದು, ಇಡೀ ರಾಷ್ಟ್ರದಲ್ಲೇ ಅತ್ಯಂತ ಮಹತ್ತರವಾದ ಯೋಜನೆ ಏನಾಗಿರ್ಬೋದಿತ್ತು ಅಂತಂದರೆ, ಗ್ರಾಮೀಣ ಯುವ ಜನಾಂಗಕ್ಕೆ ಬೇಕಾದಷ್ಟು ಕೆಲಸ ಒದಗಿಸಬಲ್ಲ ಒಂದು ನೇಕಾರಿಕೆ, ಇನ್ನೊಂದು ಫುಡ್ ಪ್ರೊಸೆಸಿಂಗ್. ಕೃಷಿ ಉತ್ಪನ್ನಗಳನ್ನು ಸಂಸ್ಕರಣೆ ಮಾಡಿ ಅದನ್ನು ಅಲ್ಲೇ ಲೋಕಲ್ಲಾಗಿ ಮಾರ್ಕೆಟ್ ಮಾಡೋ ಅಂಥ ವ್ಯವಸ್ಥೆ ಮಾಡೋದಕ್ಕೆ ಬೇಕಾದಷ್ಟು ಅವಕಾಶ ಇತ್ತು. ಅದಕ್ಕೆ ಕೌಶಲ್ಯ ವಿಶ್ವವಿದ್ಯಾನಿಲಯ, ರಾಯಚೂರು ವಿಶ್ವವಿದ್ಯಾನಿಲಯ ಅಲ್ಲದೆ ಕೌಶಲ್ಯ ವಿಶ್ವವಿದ್ಯಾನಿಲಯ ಸ್ಥಾಪಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಬಹಳ ಸ್ವಾಗತಾರ್ಹವಾದ ಕ್ರಮ. ಎಸ್, ಮಾತಾಡ್ತೀನಿ ಪ್ರೊಫೆಸರ್. ನಿಮ್ಮ ಜೊತೆಗೆ ಚರ್ಚೆಯನ್ನು ನಾವು ಮುಂದುವರಿಸೋಣ. ಸಾಕಷ್ಟು ವಿಚಾರಗಳಿದ್ದಾವೆ, ವಿಶೇಷವಾಗಿ ನೀರಾವರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವಂಥದ್ದು ಇನ್ನೂ ಕೆಲವೊಂದು ಅಂಶಗಳಿದ್ದಾವೆ. ನಂದಿನಿಯವರ ಜೊತೆಗೆ ನಾನು ಮಾತಾಡ್ತೀನಿ ಚಿಕ್ಕ ಬ್ರೇಕ್ನ ನಂತರ.